ಇವತ್ತು ನಾವು ಶಾರ್ಟ್ ಟ್ರಿಕ್ ಸ್ಕ್ವೇರ್ ರೂಟ್ ಮೇಲೆ ನಾವು ಮಾಡ್ತಾ ಬರೋಣ. ಏನು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 5 ಈ ಥರ ಫಾರ್ಮೇಷನಲ್ಲಿ ಇದ್ದರೆ ನಮಗೆ ಏನಂತ ಮಾಡ್ತಾ ಬರಬೇಕು ಹೇಳ್ತಾ ಬರ್ತೀನಿ. ಎರಡು ಸೈಡನ್ನು ನಮಗೆ ಸ್ಕ್ವೇರ್ ರೂಟ್ ಇರೋದ್ರಿಂದ ಸೊ ಸ್ಕ್ವೇರ್ ರೂಟ್ ಎ ಇಂಟು ಸ್ಕ್ವೇರ್ ರೂಟ್ ಬಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಬರ್ತೀವಿ. ಹಾಗೆ ಸ್ಕ್ವೇರ್ ರೂಟ್ ಆಫ್ ಎಮ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಮ್ ಇಂಟು ಎನ್ ಅಂತ ಬರ್ಕೊಳ್ಳೋಣ. ಹಾಗೆ ಇದರಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಬಂದರೆ ಅದೇ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಬರ್ತೀನಿ. ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 5 ಅಂತ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 2 ಇಂಟು 5 2 5 10 ಬರುತ್ತೆ. ಸೊ ಸ್ಕ್ವೇರ್ ರೂಟ್ 10 ಅಂತ ಬರ್ಕೊತೀನಿ. ಹಾಗೆ ಸ್ಕ್ವೇರ್ ರೂಟ್ ಆಫ್ 3 ಇಂಟು 6 ಅಂತ ತೊಗೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 3 ಇಂಟು 6 ಅಂದರೆ 3 6 18 ಸ್ಕ್ವೇರ್ ರೂಟ್ ಆಫ್ 18. ಇದರಲ್ಲಿ ನಮ್ಗೆ ಏನಾದ್ರು ಸ್ಕ್ವೇರ್ ರೂಟ್ ಇದು ಮಾಡ್ತಾ ಬರ್ಬೋದಾ ನೋಡೋಣ. ಎಸ್ 9 ಇಂಟು 2 9 2 18 ಹಾಗಾದರೆ ನಮಗೆ ಸ್ಕ್ವೇರ್ ರೂಟ್ನ 9ಗೆ ತೊಗೊಂಡ್ರೆ ಏನು ಬರುತ್ತೆ, ವ್ಯಾಲ್ಯೂ ಬಂದು 3 ಬರುತ್ತೆ. ಸೊ 3 ರೂಟ್ 2. ಹಾಗೆ ಸ್ಕ್ವೇರ್ ರೂಟ್ ಆಫ್ 11 ಇಂಟು 3 ಅಂದರೆ 11 3 33 ಸ್ಕ್ವೇರ್ ರೂಟ್ ಆಫ್ 33. ಹಾಗೆ ಇದನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.